ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನಗರಗಳಲ್ಲಿ ಯುಜಿಡಿ ಪೈಪ್ ಒಡೆದು ಚರಂಡಿಯ ನೀರು ಬೀದಿಗೆ ಹರಿತ. ಚರಂಡಿ ಒಡೆದು ಬೀದಿಗೆ ಹರಿದಾಡುತ್ತಿರುವ ನೀರಿನಲ್ಲಿಯೇ ನಡೆದಾಡುವ ಸ್ಕೂಲ್ ಮಕ್ಕಳು. ಅಲ್ಲಿನ ನಿವಾಸಿಗಳು ನಗರಸಭೆಗೆ ಮನವಿ ಸಲ್ಲಿಸಿದರೂ ಸಹ ಬಾರದ ಅಧಿಕಾರಿಗಳು. ದುರ್ವಾಸನೆಯನ್ನು ತಾಳದೆ ಇರುವ ವೃದ್ಧರು, ನಗರದಲ್ಲಿ ಬೇಸತ್ತು ಹೋದ ನಿವಾಸಿಗಳು ಆಕ್ರೋಶ. ಓಣಿಯ ಹಿರಿಯ ನಿವಾಸಿಗಳು ಮಾಡಿ ಬಿಡದೆ ಇರಿಸಿಕೊಂಡಿರುವ ಟ್ಯಾಂಕರ್ ವ್ಯಾನ್. ಇಷ್ಟೆಲ್ಲ ಆದರೂ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳು. ಹಾರಿಕೆ ಉತ್ತರ ನೀಡುವ ನಗರಸಭೆ ಮಾಜಿ ಸದಸ್ಯರು. ದಿನಾಂಕ 24 ಮಾರ್ಚ್ 2026ರಂದು ನಗರದ 5ನೇ ವಾರ್ಡ್ ಕಿಲ್ಲಾ ಏರಿಯಾ ಚಂದ್ರಹಾಸ್ ಟಾಕೀಸ್ ಎದುರಿಗೆ 3ನೇ ಕ್ರಾಸ್ ಏರಿಯಾದ ಸಾರ್ವಜನಿಕರ ರಸ್ತೆ ಮಧ್ಯಭಾಗದಲ್ಲಿ ಯುಜಿಡಿ ಟ್ಯಾಂಕ್ ತುಂಬಿ ರಸ್ತೆಗೆ ಹರಿಯುತ್ತಿದ್ದು, ಸಾರ್ವಜನಿಕರಿಗೆ ತಿರುಗಾಡಲು ಮತ್ತು ಏರಿಯಾದ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗಿದೆ. ದುರ್ವಾಸನೆಯಿಂದ ಸಾಂಕ್ರಾಮಿಕ ರೋಗ ಹರಡಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ನಿವಾರಿಸುವ ಕುರಿತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಗಂಗಾವತಿ ನಗರದ 5ನೇ ವಾರ್ಡ್ ಕಿಲ್ಲಾ ಏರಿಯಾ ಚಂದ್ರಹಾಸ್ ಟಾಕೀಸ್ ಎದುರಿಗೆ 3ನೇ ಕ್ರಾಸ್ ಏರಿಯಾದ ಸಾರ್ವಜನಿಕರ ಓಣಿಯ ರಸ್ತೆಯ ಮಧ್ಯಭಾಗದಲ್ಲಿ ಕಚೇರಿ ಪೈಪ್ಲೈನ್ ಮಾಡಿದ್ದು, ಸದರಿ ಒಳಚರಂಡಿಯಲ್ಲಿ ನೀರು ಮುಂದಕ್ಕೆ ಹೋಗದೆ ಟ್ಯಾಂಕ್ಗಳು ತುಂಬಿ ರಸ್ತೆಯಲ್ಲಿ ಹರಿಯುತ್ತಿದೆ. ಈ ಓಣಿಯ ರಸ್ತೆಯಲ್ಲಿ ತಿರುಗಾಡುವ ಜನರಿಗೆ ತುಂಬಾ ತೊಂದರೆ ಮತ್ತು ಚರಂಡಿ ನೀರು ಅಕ್ಕಪಕ್ಕದ ಮನೆಯೊಳಗೆ ಹೋಗುತ್ತಿದೆ ಮತ್ತು ಓಣಿಯಲ್ಲಿ ದುರ್ವಾಸನೆಯಿಂದಾಗಿ ಕ್ರಿಮಿಕೀಟಗಳು ಗುಂಪಾಗಿ ಓಡಾಡ್ತಿವೆ. ಸಾಂಕ್ರಾಮಿಕ ರೋಗ ಹರಡುತ್ತಿದೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ದೂರ ನೀಡಿದರೂ ಯಾವ ಅಧಿಕಾರಿಗಳು ಸಹ ಕ್ರಮ ಕೈಗೊಳ್ಳುತ್ತಿಲ್ಲ. ಈ ಪ್ರದೇಶದ ದುರ್ವಾಸನೆ ಮತ್ತು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಓಣಿಯಲ್ಲಿ ಸಾಂಕ್ರಾಮಿಕ ರೋಗಗಳು, ಕಾಲ್ರಾ, ಡೆಂಗ್ಯೂ ಇತರ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕಾರಣ ತಾವುಗಳು ಕೂಡಲೇ ಸದರಿ ಸ್ಥಳವನ್ನು ಪರಿಶೀಲಿಸಿ ಹಾಗೂ ಪೈಪ್ಲೈನ್ ಸರಿಪಡಿಸಿ ಸ್ವಚ್ಛತೆಗೊಳಿಸಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ನಿವಾರಿಸಲು ಮತ್ತು ಮುಂದೆ ಯಾರಿಗೂ ಯಾವುದೇ ರೀತಿಯ ಆರೋಗ್ಯದ ಮೇಲೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಸಾರ್ವಜನಿಕರು ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮೌನ ಪೌರಾಯುಕ್ತರು ಕಾರ್ಯಾಲಯ ಗಂಗಾವತಿ ಇವರಿಗೆ ದಿನಾಂಕ 24 ಮಾರ್ಚ್ 2026ರಂದು ಮಾನ್ಯ ಸಾರ್ವಜನಿಕರ ಮನವಿ ಅರ್ಜಿ ಸಲ್ಲಿಸಿದ್ದಾರೆ. ಗಂಗಾವತಿ ನಗರದ 5ನೇ ವಾರ್ಡ್ ಕಿಲ್ಲಾ ಏರಿಯಾ ಚಂದ್ರಹಾಸ್ ಟಾಕೀಸ್ ಎದುರಿಗೆ 3ನೇ ಕ್ರಾಸ್ ಏರಿಯಾದ ಸಾರ್ವಜನಿಕರು ಸೈಯದ್ ಬುರಾನುದ್ದೀನ್, ಮುಜಾಹಿದ್ ಪಾಷಾ, ಖಾಜಾವಲಿ, ದರ್ವೇಶ್, ಮೊಹಮ್ಮದ್ ಅಕ್ಬರ್, ಜಬ್ಬಾರ್, ಬಿಚ್ಕತ್ತಿ ನಗರಸಭೆ ಮಾಜಿ ಸದಸ್ಯರು ಸೈಯದ್ ಜಿಲಾನಿ ಪಾಷಾ, ಪೀರಪ್ಪ, ಅಕ್ರಮ್, ಬಾನುಬನಿ, ರೇಣುಕಮ್ಮ, ಶಾಂತಮ್ಮ ಹಾಗೂ ಇನ್ನಿತರರು ಮನವಿ ಸಲ್ಲಿಸುವುದರ ಮೂಲಕ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯುಜಿಡಿ ಮತ್ತು ಚರಂಡಿ ಪೈಪ್ಲೈನ್ಗಳು ಸರಿಪಡಿಸದೆ ಹೋದರೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಿಮ್ಮ ಹೆಸರಮ್ಮ? ಶಾಂತಮ್ಮ. ಯಾವ ಏರಿಯಮ್ಮ ಇದು? ಕಿಲ್ಲಾ ಏರಿಯಾ ವಾರ್ಡ್ 5ನೇ ವಾರ್ಡ್. 6ನೇ ವಾರ್ಡ್ ಆಗೈತಿ. ಮೊದ್ಲು 5ನೇ ವಾರ್ಡ್ ಇತ್ತು. ಏನ್ ಸಮಸ್ಯೆ ಅಮ್ಮ? ಇಲ್ಲ ರೀ, ಗಟ್ರ ಇದ್ರಿ ಚರಂಡಿ ಇದ್ರಿ, ನೀರು ಎಲ್ಲ ಹೊರಗೆ ಬರಕತ್ತೈತ್ರಿ. ಇಲ್ಲಿ ಅಡ್ಡಾಡಕ್ ಆಗ್ತಾ ಇಲ್ಲ, ಎಲ್ಲ ಗಲೀಜ್ ಆಗೈತಿ. ಅವು ನೀರು ಹೊರಗೆ ಬರ್ತಾವು. ಎಲ್ಲರೂ ಅಡ್ಡಾಡಕ್ ಯಾರಿಗೂ ಅಡ್ಡಾಡಕ್ ಆಗವಲ್ದು. ನೀವು ಅದೇನೆಲ್ಲ ಸಮಸ್ಯೆ ಬಗೆಹರಿಸ್ಬೇಕು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕು. ಅದೆಲ್ಲ ವಾಸ್ತಿ ಭಾಳ ಆಗೈತಿ. ನಗರಸಭೆಗೆ ನೀವು ಕಂಪ್ಲೇಂಟ್ ಕೊಟ್ಟಿರಾ? ಮೊನ್ನೆ ಕೊಟ್ಟು ಬಂದಿದ್ರಿ. ಏನಾದ್ರು ಮತ್ತೆ ಅವ್ರು ಬಂದು ಏನಾದ್ರು ಬಂದು ನೋಡಿದ್ರ? ಬಂದು ಹಂಗ ಹೋದ್ರಿ ಸರ್. ಎಲ್ಲ ಎಷ್ಟು ಗಲೀಜ್ ಆಗೈತೆ. ಗಾಡಿ ಬರ್ತೈತಿ ಅಂತಾರ, ಮತ್ತೆ ಒಳ್ಳೆ ನೋಡೋದೇ ಇಲ್ಲ. ಎಷ್ಟು ದಿನ ಆತ್ರ? 15 ದಿನ ಆತ್ರಿ ಸರ್. ಅದು 15-20 ದಿನ ಆತ್ರಿ. ಸಮಸ್ಯೆ ಎಲ್ಲರಿಗೂ ಆಗೈತ್ರಿ. ಅದು ಬಂದು ಚರಂಡಿದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಸಿಮೆಂಟ್ ಹಾಕಿ ಅದೇನೈತ್ರಿ ಎಲ್ಲ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡಿ ಅದೇನದೆಲ್ಲ ಜಡ್ಡು ಬರಕತ್ತೆ ಎಲ್ಲರಿಗೆ. ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ ನಾವು. ಅದೆಲ್ಲ ನೀವೇ ಜವಾಬ್ದಾರಿ ತಗೊಂಡು ಮಾಡ್ಕೊಡ್ಬೇಕು. ಎಲ್ಲರೂ ಧೈರ್ಯದಿಂದ ಮಾತಾಡಿ. ಏನಿದ್ರು ನನ್ನ ಹೆಸರು. ಮತ್ತೆ ಇದು 6ನೇ ವಾರ್ಡು ಕಿಲ್ಲಾ ಏರಿಯಾ. ಮತ್ತು ಇದು ಭಾಳ ಪೈಖಾನಿಂದು ಭಾಳ ತಿಪ್ಪಲಾಗೈತ್ರಿ. ಇಲ್ಲಿ ಇರಕ್ಕೆ ನಮ್ಗೆ ಆಗವಲ್ದು. ಭಾಳ ಸಮಸ್ಯೆ ಆಗ್ತೈತೆ. ಸಣ್ಣ ಸಣ್ಣ ಮಕ್ಳು ಅದಾವ, ಜಡ್ಡು ಬರಾಕತ್ತೈತಿ ನಮ್ಗೆ.
ಒಟ್ಟ ಆರಾಮಿಲ್ದಂಗ ಆಗಾಕತ್ತೈತೆ ಮತ್ತೆ ಅದನ್ನ ಕ್ಲೀನ್ ಮಾಡ್ಕೊಡ್ಬೇಕ್ರಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸ್ವಚ್ಛಾಗಿ ಮಾಡ್ಕೊಡ್ಬೇಕು. ಕೌನ್ಸಿಲರ್ಗೆ ಹೇಳಿವಿ, ಅರ್ಜಿ ಕೊಟ್ಟಿವ್ರಿ, ಆದ್ರೆ ಇನ್ನ ಯಾರು ಬಂದಿಲ್ಲ. ಜವಾಬ್ದಾರಿ ತಗೊಂಡ್ ಮಾಡ್ಬೇಕು. ಜವಾಬ್ದಾರಿ ತಗೊಂಡ್ ಇಲ್ಲ ರೀ ನಾವು ಭಾಳ ಐತ್ರಿ ಸಮಸ್ಯೆ. ಇಲ್ಲಿ ಅಡ್ಡಾಡಕ್ ಜಾಗನೇ ಇರಂಗಿಲ್ಲ, ದಾರಿನೇ ಇರಂಗಿಲ್ಲ ರೀ. ನೀರು ಯಾವಾಗ ಸತತ ನಿಂತಿದ್ದ ನೀರು ಒಟ್ಟ ಇದನ್ನೇ ಆಗಂಗಿಲ್ಲ ರೀ. ಕೌನ್ಸಿಲರ್ ಹೇಳಿದ್ರೆ ಬರ್ತಾರ, ನೋಡ್ತಾರ, ಹೋಗ್ತಾರ. ಗಾಡಿ ಕಳಿಸ್ತೀನಮ್ಮ, ಅದು ಕಳಿಸ್ತೀನಮ್ಮ ಅಂತ ಒಟ್ಟು ಒಳ್ಳಿ ಬರೋದೇ ಇಲ್ಲ ರೀ. ಅವ್ರು ಹೇಳಿ ಸಾಕಾಗ್ಬಿಟ್ಟೈತಿ. ಯಾರು ಜವಾಬ್ದಾರಿ ತಗೋಬೇಕ್ರಿ? ಅಡ್ಡಾಡಕ್ ಜಾಗ ರೀ ಇದು, ದಾರಿ ಇದು. ಅಡ್ಡಾಡಕ್ ದಾರಿನೇ ಇರಂಗಿಲ್ಲ ರೀ. ನಿಮ್ಮ ಹೆಸರು? ಲಕ್ಷ್ಮಿ, ಕಿಲ್ಲ ಏರಿಯಾ. ಫೋನ್ ಮಾಡಿದ್ರೆ ಒಟ್ಟ ಫೋನ್ ರಿಸೀವ್ ಮಾಡಂಗಿಲ್ಲ ರೀ. ಅವರು ಒಟ್ಟ ಕಿವಿಗೆ ಹಾಕೊಳಂಗಿಲ್ಲ ರೀ. ಅವ್ರು ನಾ ಯಾರಿಗೆ ಹೇಳ್ಬೇಕಾಯ್ತ್ರಿ? ಹಾ, ನಮಸ್ಕಾರ ಸ್ವಾಮಿಗಳು. ಹೇಳ್ರಿ ಹೌದ್ರ, ಹೇಳ್ರಿ ಏನ್ ಸಮಸ್ಯೆ ರೀ ನಿಮ್ದು? ಸಮಸ್ಯೆ ಇದು ಕಿಲ್ಲ ಏರಿಯಾ 6ನೇ ವಾರ್ಡ್. ನಾವು ಇಲ್ಲಿ ನಿವಾಸಿ. ಆದ್ರೆ ಅದು ಅಂಡರ್ಲೈನ್ ಏನು ಇದು ಮಾಡ್ಯಾರ, ಅದ್ರದ್ದು ಒಂದ್ ದಿವ್ಸನೂ ಸರಿಗೆ ನೀರು ಹೋಗಕ್ಕೆ ಚಾನ್ಸ್ ಇಲ್ಲ. ಹಿಂಗಾಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ಮೇಲೆ ನೀರು ಉಕ್ಕಿ ಬರ್ತಾವ, ಎಲ್ಲದು ಗಲೀಜು ಮಲಿನ ನೀರು. ಆಮೇಲೆ ಇಲ್ಲಿ ಅಡ್ಡಾಡಕ ಎಲ್ಲರಿಗೂ ತ್ರಾಸಾಗಿದೆ. ಮಾಲಿನ್ಯ ನೀರ್ದಾಗ ಹೋಗ್ಬೇಕಾದ್ರೆ ಆಗ್ಬೇಕಾದ್ರೆ ಅದನ್ನ ನೋಡ್ಕೇಸಿ ಊಟ ಸಹಿತ ಮಾಡಿದ್ರು ನಾವು ವಾಂತಿ ಭೇದಿ ಮಾಡ್ಕೊಳ್ಳೋದು ಪರಿಸ್ಥಿತಿ ಉಂಟಾಗಿದೆ. ಆಮೇಲೆ ದಾಮರಿ ಕಾಟನು ಜಾಸ್ತಿ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಂತೂ ಬರೀ ಬೀದಿಗೆ ವಾಮಿಟಿಗೆ ಸತ್ತು ಹೋಗ್ಲಿಕ್ಕತ್ತಾರ. ಬರೀ ಸಸತ್ತಿಗೆ ದವಾಖಾನೆಗೆ ಹೋಗೋದು, ರೊಕ್ಕ ಖರ್ಚು ಮಾಡೋದು ಕುಂದರದಾಗಿದೆ. ಇಲ್ಲಿ ನಮ್ಮ ಕೌನ್ಸಿಲರ್ ಸಾಹೇಬ್ರಿಗೂ ಅವಾಗಲೆಲ್ಲ ತಿಳಿಸ್ತಾ ಇದ್ದೀವಿ. ಆದರೂ ಅವರು ಅವಾಗ ಇವಾಗ ಅನ್ಕಂತಾನೆ ಅವರು ಹೇಳ್ತಾ ಇದ್ದಾರೆ. ಶಾಸಕರಂತೂ ಒಟ್ಟ ನಾಪತ್ತೆ. ಇಲ್ಲಿ ಒಟ್ಟ ಒಂದು ಸಲನೂ ಬಂದಿಲ್ಲ, ಖುಷಿ ನೋಡಿಲ್ಲ. ಏನಾಗಿದೆ, ಏನು ಪರಿಸ್ಥಿತಿ, ಏನು ಸಮಸ್ಯೆ ಇದಾವ ಊರ ಬಗ್ಗೆ ಯಾವುದು ನಗರಸಭೆ ಕಂಪ್ಲೇಂಟ್ ಕೊಟ್ಟಿರಾ? ಈಗಾಗಲೇ ಅರ್ಜಿ ಕೊಟ್ಟಿದ್ದಿದೆ. ಇದು 2 ವರ್ಷ ಎಲ್ಲ ಈ ಸಮಸ್ಯೆ ನಡೀತಾ ಇದೆ. ಇತ್ಲಾಗ 6 ತಿಂಗಳಕ 3 ತಿಂಗಳಕ ಇದು ಯಾವಾಗ ಸ್ವಲ್ಪ ನೀರು ಬ್ಲಾಕ್ ಆಯ್ತು, ಈ ಓಣಿಯಲ್ಲಿ ಅಡ್ಡಾಡಕ ಮುಚ್ಕೊಂಡು ಬಾಯಿಗೆ ಬಟ್ಟೆ ಹಚ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಪರಿಸ್ಥಿತಿ. ಸೈಯದ್ ಜಿಲಾನಿ ಪಾಷ. ಶಾಶ್ವತ ಪರಿಹಾರ ಏನು ಕಂಡು ಹೇಳ್ತಿರೋ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ಏನಾದರೂ ಅದನ್ನು ಪ್ರಾಬ್ಲಮ್ಸ್ ಏನಾದರೂ ಸಹ ಬಗೆಹರಿಸ್ತಾರೆ ಈ ಪರವಾಗಿ. ಆಮೇಲೆ ಇದು ನಗರಸಭೆಗೆ ಯಾರಿಗೆ ಫೋನ್ ಮಾಡಿದ್ರು ಯಾರೂ ಒಬ್ಬರು ಫೋನ್ ಎತ್ತಾ ಇಲ್ಲ. ಆಮೇಲೆ ಹೋಗಿದ್ರು ಸಹಿತ ಯಾವುದು ಅವಾಗ ಇವಾಗ ಅಂತಾನೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೀಗಾಗಿ ಟೋಟಲಿ ಇಲ್ಲಿ ಏನಿದೆ, ಇಲ್ಲಿ ಜನರಿಗೆ ನಿವಾಸಿಗಳಿಗೆ ಬಹಳ ತ್ರಾಸಾಗಿದೆ. ಬೇರೆ ಇಲ್ಲಿದ್ದ ಅಡ್ಡಾಡಬೇಕಾದ್ರೂ ದಾರಿ ಇಲ್ದಂಗೆ ಆಗಿಬಿಟ್ಟಿದೆ ಇದು. ನೋಡ್ರಿ, ಇದು ಬಡವ್ರ ಸಮಸ್ಯೆ ಐತಿ. ಯಾರು ಬಂದು ನೋಡವಲ್ರು. ನೀವು ಅಲ್ಲಿ ಒಳಗೆ ಕುತ್ಕೊಂಡು ಹೇಳಕ್ ಕಳ್ಸಾಕತ್ತೀರಿ, ಆದ್ರೆ ಇಲ್ಲಿ ಬಂದು ಅದನ್ನ ಸೀದಾ ಮಾಡ್ತಾ ಇಲ್ಲ. ಅದನ್ನ ಸ್ವಲ್ಪ ಬಡವ್ರ ಸಮಸ್ಯೆ ಬಂದು ಸ್ವಲ್ಪ ದಯವಿಟ್ಟು ನೋಡ್ರಿ. ಅದು ದಾರಿ ಒಂದು ಸೀದಾ ಮಾಡವಲ್ರು, ಬಿಡವಲ್ರು. ನೀರು ಭಾಳ ನಿಂತ್ಬಿಟ್ಟಾವ, ಸಂಡಾಸಿನು. ಅದು ಗುಂಡೆ ಅಂದು ನೀರು ತಗೊಂಡ್ ಹೋಗಿ ಬಡವರಿಗೆ ಹೋಗೋ ದಾರಿ ಮಾಡ್ಕೊಡ್ರಿ ಅಂತ ನಿಮ್ಮಲ್ಲಿ ಹೇಳ್ತೇನ್ರಿ ನಾನು ಅಂತ ಹೇಳ್ತೇನ್ರಿ. ಅಲ್ಲ ಸರ್, ಏನು ನನಗೆ ತರಾಸಾಗೈತಿ ಇಲ್ಲಿ ಒಣಗ ನಳಗ ಬರಾಗ ತರಾಸಾಗೈತಿ. ಸೊ ನೋಡಿ ದಾರಿ ಮಾಡ್ಕೊಡ್ರಿ, ಒಳ್ಳೇದಾಗೈತಿ ನಿಮಗೆ. ನಿಮ್ಮ ಹೆಸರು? ಅಕ್ರಮ್. ನಾವು ಅದೇ ಬೋಲ್ವಾ ಬನ್ನಿ ಮುಷ್ಕಲ ನೋಡಿ, ಎಲ್ಲ ತುಂಬಿಟ್ಟೈತೆ. ಅಡ್ಡಾಡಕ್ಕೆ ತ್ರಾಸು, ಬಗಲಿಗೆ ಇದ್ದರು ಎಲ್ಲ ವಾಸನೆ. ಅದು ತುಂಬ್ಕೊಂಡು ಹೋಗ್ರಿ ಮುನ್ಸಿಪಾಲ್ಟಿ ಅವ್ರು ಬಂದು. ಮುನ್ಸಿಪಾಲ್ಟಿ ಅವ್ರು ಬಂದು ತುಂಬ್ಕೊಂಡು ಹೋಗ್ತಾರೆ ಸರ್. ನೀವು ಪ್ರಾಯಾರ ಮೊದಲು ಏನು ನೋಡ್ರಿ, ಹುಡುಗರು ಸಣ್ಣ ಸಣ್ಣ ಹುಡುಗರು ನೋಡ್ರಿ ಹೆಂಗೆ ಅಡ್ಡಾಡ್ತಾರೆ ನೋಡ್ರಿ. ಹುಡುಗರು ನೋಡ್ರಿ ಅಡ್ಡಾಡೋದು ನೋಡ್ರಿ. ಅಲ್ಲಿ ಮುಂದೆ ಬ್ಲಾಕ್ ಆಗಿರ್ತದೆ ಸರ್, ಅಲ್ಲಿಂದ ಬರೀ ಅಂತ ಅಷ್ಟೇ. ಅಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡು ಬರ್ರಿ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ರೇಣುಕಮ್ಮರಿ. ಹಾಂ, ರೇಣುಕಮ್ಮರಿ. ಇದು ಹೋಗಾಕ ಬರಾಕ ದಾರಿ ಇಲ್ಲ. ನೀರು ಬಂದಿದ್ರು ಯಾರು ಬಂದು ಹೊಳ್ಳಿ ನೋಡವಲ್ರು. ನೋಡಿದ್ರು ಸುಮ್ಮನೆ ಹೋಗಾಕತ್ತಾರ. ನಾವು ಹೇಳಿದ್ರು ಸುಮ್ಮನೆ ಕಿವ್ಯಾಗ ಹಾಕೋವಲ್ರು. ನಮ್ಗೆ ಅಡ್ಡಾಡ ನಾವು ದುಡ್ದು ಬಂದು ನಡಕ ರಾತ್ರಿ ಹೊತ್ತು ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು, ದಾರಿ ಹೋಗೋಕೆ ದಾರಿ ಇಲ್ದಂಗೆ ಆಗ್ಬಿಟ್ಟೈತ್ರಿ ನಮ್ಗೆ. ಅದಕ್ಕೆ ನೀವು ಬಂದಿರ ಅಂತ ರಿಕ್ವೆಸ್ಟ್ ಮಾಡಿ ನಾವು ನಿಮ್ಗೆ ಹೇಳೇವಿ. ದಯವಿಟ್ಟು ಇದು ದಾರಿ ಒಂದು ಸೀದಾ ಮಾಡಿಕೊಡ್ರಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಬೇಡ್ಕೊಳ್ತೀನಿ ನೋಡ್ರಿ. ನೋಡಿ ಏನಂತೀವಿ ಅದಕ್ಕೆ ಕ್ಲೀನ್ ಮಾಡಿ ಹಿಂಗ್ ಬಾ ಅಂದ್ರೆ ಯಾರಾದ್ರೂ ಬರ್ತಾರೆ. ಪರಿವಾರ ಬೇಕಪ್ಪ ಅಂದ್ರೆ ಇದು ಗ್ರಾಂಟ್ ಸ್ಯಾಂಕ್ಷನ್ ಆಗಿದೆ. ಏನಮ್ಮ ಗ್ರಾಂಟ್ ಸ್ಯಾಂಕ್ಷನ್ ಆಗಿದೆ. ಈಗ 0 ಲೈನ್ ಏನೈತಲ್ಲ ಕೆಲಸ ಚಾಲು ಆಗುತ್ತೆ. ಈಗ ನಾನು ಹೇಳಕತ್ತೀನಲ್ಲಿ ನಿಮ್ಗೆ ಇಲ್ಲೇ ಬಂದು ತಕೊಂಡು ಹೋದ್ರೆ ಅದು ಆಗಂಗಿಲ್ಲ. ಗಾಂಧಿ ಚೌಕ್ ಮಾಹಿತಿ ಸರ್ಕಲ್ ಎಲ್ಲ ತುಂಬೈತದ. ಅದೆಲ್ಲ 0 ಲೈನ್ ಕ್ಲಿಯರ್ ಮಾಡಕಂಬ ಅಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಗಾಡಿ ತರ್ತೀನಿ, ಗಾಡಿ ತಗೊಂಬಂದು ಜೆಟ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ 3 ತಿಂಗಳ ಬಿಟ್ಟು ಮತ್ತೆ ಅದೇ ಕತೆ, ಅದೇ ರಾಗ ಅದೇ ಹಾಡು. ಅದೇನಾಗೈತಿ ಮುಂದೆ ಮೇನ್ ಆಕ್ಚುಲಿ ಮಾವೀರ್ ಸರ್ಕಲ್ ಇದ್ದ ಗಾಂಧಿ ಚೌಕ್ ಏನಿದ್ದಲ್ಲ ಅಲ್ಲೆಲ್ಲ ಮಣ್ಣು ತುಂಬ್ಕೊಂಡ್ಬಿಟ್ಟೈತಿ. ಅದು ಮಣ್ಣು 0 ಲೈನ್ ಇದ್ದ ಕ್ಲಿಯರ್ ಮಾಡಿದ್ರೆ ಮಾತ್ರ ಐತಲ್ಲ ಎಲ್ಲ ಕ್ಲಿಯರ್ ಆಗತ್ತೆ, ಇವೆಲ್ಲ ನೀರ್ ಪಾಸ್ ಆಗತ್ತೆ. ಈಗ ನೀವೇನ್ ಮಾಡ್ತೀರಿ, ನನಗ ಕಾಲ್ ಮಾಡಿದ್ರಿ ಹಿಂಗಾಗೈತಿ ನೋಡ್ರಿ ಬರ್ರಿ ಇಲ್ಲಿ ಸಮಸ್ಯೆ ಅಂತೇಳಿ. ಬರ್ತೈತಿ, ಬಂದ್ಮೇಲೆ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, ಗಾಡಿ ಕಳಿಸ್ತಾರ, ಮತ್ತೆ ಎತ್ಕೊಂಡು ಹೋಗ್ತಾರ ಅವ್ರು. ಇಲ್ಲಿದ್ದೇನೈತಲ್ಲ
ಅಲ್ಲ 3 ತಿಂಗಳು ಆಗಿಲ್ಲ, ಬಟ್ ಏನೈತಲ್ಲ ನಳದ್ ನೀರು ಬಂದಿದ್ದ ಏನೈತಲ್ಲ ಎಲ್ಲ ಅದಕ್ಕೆ ಹೋಗುತ್ತಾ, ಅದು ಜೆಟ್ಟಿಂಗ್ ಮಾಡ್ಕೊಂಡು ಹೋಗ್ತಾರ ಅವ್ರು. ಹೋಗಿದ್ಮೇಲೆ ಏನೈತಲ್ಲ ಮತ್ತೆ 15 ದಿವಸ 20 ದಿವಸಕ್ಕೆ ಒಂದ್ಸಲ ಮತ್ತೆ ತುಂಬತೈತಿ, ಮತ್ತೆ ಫೋನ್ ಮಾಡ್ತೀವಿ. ಈಗ ಒನ್ ಟೈಮ್ ತುಂಬ್ಕೊಂಡು ಹೋದ್ಮೇಲೆ ಅಲ್ಲಮ್ಮ ನೀವ್ ಹೇಳೋದ್ ಕರೆಕ್ಟ್. ಈಗ ನೀವು ಫೋನ್ ಮಾಡಿದಾಗ ನಾನು ಬರ್ತೀನಿ, ಮತ್ತೆ ಗಾಡಿ ಕಳಿಸ್ತೀನಿ. ಆದ್ರೂ ಗಾಡಿಗಳ ಸಮಸ್ಯೆ ಇದಾವ ಅಂದ್ರೆ ಇವ್ರು ಮಂದಿ ಯಾವಾಗ ಕೇಳ್ತಾರ? ಈ ಸಮಸ್ಯೆಗಳು ಮನ್ಯಾಗ ನೀರು ಹೋಗಂತ ಇದಾವೆ. ಎಲ್ಲರ ಮನೆಯಲ್ಲಿ ಸಣ್ಣ ಸಣ್ಣ ಹುಡುಗರು ಆಡ್ತಿರ್ತಾರ. ಇದೇ ನೀರು ತುಡಿದು ಮಸೀದಿಗೆ ಹೋಗ್ಬೇಕು, ಗುಡಿಗೆ ಹೋಗ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು. ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ಅಪ್ ಟು ಅಂಬಾಭವಾನಿ ಟೆಂಪಲ್ನಿಂದ ಹಿಡಿದು ಚಂದ್ರ ಸ್ಟಾಕೀಸಿನವರೆಗೆ ಬ್ಲಾಕ್ ಆಗಿದಾವೆ ಎಲ್ಲ. ಇದು ಸಮಸ್ಯೆ ನಮ್ಮದು ಪರಿಹಾರ ಮಾಡಿಕೊಡ್ರಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಅಲ್ಲಮ್ಮನಿ ಹತ್ರ ಅದ್ರಗೋಸ್ಕರ ನೀವು ಗಾಡಿ ಹಿಡ್ದಾಕ್ಬಿಟ್ಟಿವಿ. ಗಾಡಿನ ಬಿಡಂಗಿಲ್ಲ ಇವು. ಮುನ್ಸಿಪಾಲಿಟಿ ಗಾಡಿನ ಹಿಡ್ದಾಕ್ತಿವಿ. ಯಾರ್ಯಾರು ಬರ್ತಾರೆ ಬರಲಿ ಅಲ್ಲಿಂದ. ಈಗ ಫೋನ್ ಮಾಡಿದ್ರೆ ಏನಂತಾರ? ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕೊಡಂಗಿಲ್ರಿ. ಅವ್ರು ಇಬ್ರಾಹಿಂ ಸರ್ ಅಂತ ಅವ್ರು ಮಾಡಿದ್ರೆ ಅವ್ರು ಫೋನ್ ಎತ್ತಂಗಿಲ್ಲ. ನಮ್ಮ ಏರಿಯಾಗೇನ ಅಸ್ಮಾ ಮೇಡಮ್ ಅಂತೆ. ಅಸ್ಮಾ ಮೇಡಮ್ಗೆ ಹಾಕಿದ್ರೆ ಇದು ನಮಗೆ ಬರಲ್ರಿ, ಅವ್ರು ನಿಮಗೆ ಬರಲ್ಲ. ಅವರು ಇಂಜಿನಿಯರ್ ಅಂತ್ರಿ. ಯಾರು ಇಂಜಿನಿಯರ್? ಇಬ್ರಾಹಿಂ ಸರ್. ಇವ್ರು ಆಸ್ಮಾನ್ ಅವರು ನಮ್ಮ ಏರಿಯಾದ ಇನ್ಚಾರ್ಜ್ ಅಂತ. ಬರ್ತಾ ಇಲ್ಲ. ಅವಾಗ ಇಷ್ಟೊತ್ತಾಯ್ತು ಗಾಡಿ ನಿಂತು, ಇನ್ನವರೆಗೆ ಯಾರು ರೆಸ್ಪಾನ್ಸ್ ಕೊಡೋಕೆ ಬರ್ತಾ ಇತ್ತು. ಇದು ಗಾಡಿ ನಿಮ್ದು ನಮ್ಮ ಹತ್ರ ಬಂದು 10 ಗಂಟೆಗೆ ಬಂದಿದ್ರು. ಮಾಡಿಸಿದ್ರೆ ಚೆನ್ನಾಗೈತೆ. ಇಲ್ಲಿಂದ ಅಲ್ಲಿ ಬಂದು ಕುಂದ್ರೋದು ಗ್ಯಾರಂಟಿ, ಹೋರಾಟ ಮಾಡೋದು ಗ್ಯಾರಂಟಿ. ನೀವು ಎಲ್ಲ ಎಸ್ಯಾಗ ಮಕ್ಕಂದ್ರೆ ನಾವು ತಿಪ್ಪಾಗ ಮಕ್ಕನ ಕುಂತೀವಿ. ಇದು ನೋಡ್ರಿ ಮೊದ್ಲಾಗ ಹೇಳಕ್ ಕುಂತಿದ್ದು ಗ್ಯಾಸ್ ಇಲ್ಲ ಹೊಯ್ಕನ ಕುಂತಾರಲ್ಲ ಬಲವ. ನೀವು ಹೇಳಕ್ಕ ಎಲ್ಲ ಮಾತಾಡ್ರಿ. ನೀವು ಏನ್ ಮಾತಾಡ್ತೀರಿ ಮಾತಾಡ್ರಿ. ಸಣ್ಣ ಸಣ್ಣ ಮಕ್ಕಳು ಇರೋದು ವಾಂತಿಗೆ ಬೇದಿ ಆಗ್ಯಾವ. ಯಾರು ತೋರಿಸ್ತೀರಿ ನೀವು? ಯಾರು ತೋರ್ಸಲ್ಲ. ಸುಮ್ಮನೆ ನೋಡ್ತಾರ. ಗಾಡ್ಯಾಗ ಹಾಕ್ಯಂದು ಹೊಂಟು ಬಿಡ್ತಾರ. ಗಂಡ್ಮಕ್ಳು ಹೆಣ್ಮಕ್ಳು ಇದ್ದಾರೆ ಹೊಯ್ಕಂತೀರಿ. ನಮ್ಮ ಹೆಣಕ್ಕ ಮೊದ್ಲಾಕ ಏನ್ ಮಾಡ್ತೀರಿ ಏನಿಲ್ಲ. ಯಾರ್ಯಾರ ಕೌನ್ಸಿಲರ್ ಅವ್ರು ಹೆಣಕ್ ಹೊಯ್ಕಂತಿದ್ರಿ ಬರ್ರಿ. ಯಾರ್ಯಾರ ಅದಾರ ನೋಡ್ರಿ. ಸಣ್ಣ ಸಣ್ಣ ಬಾಲ್ ಮಕ್ಳು ತಗೊಂಡ್ ಕುಂತೀವಿ ನಾವ್ ಇಲ್ಲಿ. ಯಾರು ಕೇಳೋದ್ ದಿಕ್ಕಿಲ್ಲ ಇಲ್ಲಿ. ಓಣಿ ತುಂಬಾ ಪೂರಾ ರಂಜಾನ್ ಹಬ್ಬ ಆಗಿದ್ರೆ ಹೊಯ್ಕಂದ್ರು ಯಾರು ಬಂದಿಲ್ಲ. ಬರ್ರಿ, ಯಾರು ಬರ್ತೀರಿ ಬರ್ರಿ ಇಲ್ಲಿ. ಸಲಾಗಿ ಮಾತಾಡಿದ್ರ ಮೇಲೆ ಮಾತಾಡ್ತಾರ. ಈಗ ಏನ್ ಮಾತಾಡೋದಿಲ್ಲ. ನಮ್ಗೂ ಚೆನ್ನಾಗಿ ಮಾಡಿದ್ರೆ ಬೇಸ ಆತು ಹಾಕ್ತಿವಿ. ಇಲ್ಲಿದ್ರೆ ಹಾಕೋದಿಲ್ರಿ. ನೀವು ಏನ್ ಮಾಡ್ತೀರಿ ಮಾಡ್ಕೇರಿ. ನಮ್ಮ ಹೆಸರು ಬನ್ನಿ. ನನ್ನ ಹೆಸರು ಏನ್ರಿ 5ನೇ ವಾರ್ಡ್ ಕಿಲ್ಲಾ ಏರಿಯಾ ಅಂಬಾಭವಾನಿ ಗುಡಿ ತಲ್ಲಿ. ಬರ್ರಿ, ಯಾರು ಬರ್ತೀರಿ ಬರ್ರಿ. ಬಂದ್ಮೇಲೆ ಮಾತಾಡ್ತೀವಿ ನಾವು. ಮಾತಾಡ ಇಲ್ಲಿ ನಾವು ತಿಪ್ಪಾಗ ಮಕ್ಕಂತದಿ. ಯಾವ ಬಂದು ಕೇಳ್ತದಾರ ಇಲ್ಲಿ? ಯಾರು ಕೇಳವಲ್ಲ ಇಲ್ಲಿ. ಯಾರು ಕೇಳೋದ್ ದಿಕ್ಕಿಲ್ಲ ಇಲ್ಲಿ. ಬಂದು ಎಲ್ಲ ಚೌಚಲ ಬೆಚ್ಚಗ್ ಮಕ್ಕಂತಾರ. ಇಲ್ಲಿ ಹೊಯ್ಕಂತ ಹೋಗ್ಬೇಕ ಮಕ್ಕಳ ಸರಿ ಇದ್ದಾರ. ಅಷ್ಟು ದಾಮರಿ ಹಿಡ್ಕೊಂಡು ಹೆಂಗ ಅಡ್ಡಾಡ್ಬೇಕು? ಕಸ ನೋಡ್ರಿ ಸರ್, ಇದು ಹೆಂಗೈತೆ ನೋಡ್ರಿ. ಚುಕ್ಕಾಡಿ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ ಸರ್, ಇವೆಲ್ಲ ನೋಡ್ರಿ 5-6 ತಿಂಗಳಾತು ಕಸನೇ ಒಟ್ಟು ಬರಲ್ಲ. ಯಾರು ಕಸ ಸಮ್ಮಟ್ಟಿ ತಗಂಗ್ ಬರಲ್ಲ. ನಮ್ಮ ಮನೆ ಕೆಸದೆಲ್ಲ ತುಂಬಿಡೈತೆ. ಚುಕ್ಕಾಡಿ ಗಿಕ್ಕಡಿ ಎಲ್ಲ ಹೆಂಗ ಸ್ವಲ್ಪನ ಏನೇನಿಲ್ಲ. ಎಲ್ಲ ಹೇಳಿ ಸಾಕಾಗ್ಬಿಟ್ಟೈತಿ. ಇದು ಕಿಲ್ಲಾರ ಏನಪ್ಪಾ ಅಂದ್ರೆ ಸುಮ್ನೆ ಬಿಟ್ಟಿ ಬೇಸರ ಆಗ್ಬಿಟ್ಟೈತಿ. ನಮಸ್ಕಾರ, ನನ್ನ ಹೆಸರು ಸೈಯದ್ ಬುರಾನುದ್ದೀನ್, 6ನೇ ವಾರ್ಡ್ ಕಿಲ್ಲಾ ಏರಿಯಾ. ಇಲ್ಲಿ ಒಳಚರಂಡಿದು ತುಂಬಾ ದಿನಗಳಿಂದ ಪ್ರಾಬ್ಲಮ್ ಇದೆ. ಸುಮಾರು 2-2.5 ವರ್ಷದಿಂದ ಎಲ್ಲ ಒಳಚರಂಡಿಗಳು ಬ್ಲಾಕ್ ಆಗಿದೆ. ನಾವು ಸುಮಾರು ಸರಿ ನಗರಸಭೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಬರ್ತಾರ, 1-2 ದಿನ ಆದ್ಮೇಲೆ ಅದು ಸೆಕ್ಕಿಂಗ್ ಮಾಡ್ತಾರ, ಹೋಗ್ತಾರ. ಮತ್ತೆ ಶಾಶ್ವತವಾದ ಪರಿಹಾರ ಇಲ್ಲ. ಒಳಚರಂಡಿ ಕಾಮಗಾರಿ ಸ್ಟಾರ್ಟ್ ಆಗಿ 20 ವರ್ಷ ಆದ್ರೂ ಯಾವುದೇ ಶಾಶ್ವತ ಪರಿಹಾರ ನಮಗೆ ಸಿಕ್ಕಿಲ್ಲ. ಇಲ್ಲಿ ಒಳಚರಂಡಿ ಪ್ರಾಬ್ಲಮ್ ಇದು ಒಂದೇ ಏರಿಯಾ ಅಲ್ಲ, ಇಡೀ ಗಂಗಾವತಿಯಲ್ಲಿ ಇದೇ ಸಮಸ್ಯೆ ಆಗ್ತಿದೆ. ನಮ್ಮ ಗಂಗಾವತಿಯಲ್ಲಿ ಇದೇ ಸಮಸ್ಯೆ ಆಗಿದೆ. ನಮ್ಮ ಕಿಲ್ಲಾ ಏರಿಯಾದಲ್ಲಿ ಏನಾಗಿದೆ, ಎಲ್ಲಾ ಕಡೆನೂ ಮನೆ ಒಳಗೆ ನೀರು ನುಗ್ತಾ ಇದೆ. ಇವಾಗ ಮಳೆಗಾಲ ಸ್ಟಾರ್ಟ್ ಆದ್ರೆ ಎಲ್ಲ ಮನೆ ಒಳಗೆ ನೀರು ನುಗ್ತಾ ಇದೆ. ನಾನು ಆಲ್ರೆಡಿ ಇದ್ರ ಸಲುವಾಗಿ ನಾನು ಸುಮಾರು ಸರಿ ಮುನ್ಸಿಪಾಲಿಟಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬಟ್ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಸರಿಯಾದ ಸ್ಪಂದನೆ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಲಾಸ್ಟ್ ಟೈಮ್ ನಾನು ಇವರು ನಮ್ಮ ಪಿ ಡಿ ಒ ಅವರಿಗೆ ಹಾಕಿದೆ, ಶಬಾನಾ ಅಂತೇಳಿ. ಶಬಾನಾ ಪಿ ಡಿ ಒ ಅಂತ ಹಾಕಿದೆ ಅವರಿಗೆ. ಅವ್ರು ರೆಸ್ಪಾನ್ಸ್ ಮಾಡಿ ಲಾಸ್ಟ್ ಟೈಮ್ ಎಲ್ಲ ಕೆಲಸ ಮಾಡ್ತಿದ್ರು. ವಿರೂಪಾಕ್ಷ ಮೂರ್ತಿ ಸರ್ ಹೇಳಿದೆ, ಅವಾಗ 1 ಟೈಮ್ ಹೇಳಿ ಮಾಡಿಸಿದ್ರು. ಬಟ್ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ. ಅದು ಚಂದ್ರ ಥಿಯೇಟರ್ ಮುಂದೆ ಮೊನ್ನೆ ರೋಡ್ ವೈಡ್ನಿಂಗ್ ಮಾಡ್ಬೇಕಾದ್ರೆ ಅದು ಒಂದು ಚೇಂಬರ್ ಎಲ್ಲ ಡ್ಯಾಮೇಜ್ ಆಯ್ತು.
ಅವ್ರು ಬಂದು ಕಟ್ಟಿ ಕೊಟ್ಟಿದ್ದಾರೆ. ಬಟ್ ಕಲೆಕ್ಷನ್ ಕೊಟ್ಟಿಲ್ಲ, ಅದೇನೋ ಕ್ರಾಸ್ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದಾರೆ ಅವರು. ಅದಕ್ಕೆ ಇವಾಗ ನಾವು ಅಸ್ಮಾನ್ ಬಿಸಿಗೆ ಫೋನ್ ಮಾಡಿದ್ರೆ ಅವರು ಸ್ಪಾಟ್ ಅಲ್ಲಿ ಬಂದಿಲ್ಲ. ಆಮೇಲೆ ಇಬ್ರಾಹಿಂ ಸಾರಿ ಹೇಳಿದ್ರು, ಅವರು ಸ್ಪಾಟಿಗೆ ಬಂದಿಲ್ಲ. ನಾವು ನಗರಸಭೆ ಅವರು ಮುನ್ಸಿಪಾಲಿಟಿ ಏನು ಜೈ ಇದ್ದಾರೆ ಅವರು ನಮ್ಮ ಒಳಚರಂಡಿ ಯೋಜನೆಗೆ ಅವರು ಏನೋ ವಾರ್ಡ್ಗಳಿಗೆ ಏನೋ ಡಿವೈಡ್ ಮಾಡ್ಕೊಂಡಿದಾರಂತ. ಅವ್ರು ನಾನು ಕಾಲ್ ಮಾಡಿದ್ವಿ, ಅವ್ರು ಏನು ಹೇಳಿದ್ರು ಬರ್ತೀವಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ನಾವು ನಗರಸಭೆ ವಾಹನವನ್ನು ಇಲ್ಲೇ ನಾವು ಹಿಡ್ಕೊಂಡು ಮುತ್ತಿಗೆ ಹಾಕಿದ್ದೀವಿ. ನಾವು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಾಟಿಗೆ ಬರ್ಬೇಕಂತ ನಾವು ಹಠ ಇರ್ತೀವಿ, ಆದ್ರೂ ಬಂದಿಲ್ಲ. ನಾವು ನಿಮ್ಮ ಕನಸು ನ್ಯೂಸ್ನ ಮುಖಾಂತರ ಇಡೀ ಸಮಸ್ತ ಗಂಗಾವತಿಯ ಜನತೆಗೆ ಮತ್ತೆ ಎಲ್ಲರಿಗೂ ಹೇಳೋದೇನಂದ್ರೆ, ನಮ್ಮ ಇವಾಗ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆ ಇದೆ, ನಾವು ಇವಾಗ ಅದನ್ನ ಸಮಸ್ಯೆನ ಬಗೆಹರಿಸಬೇಕು. ಕೇವಲ ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರ ಅವರು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರ. ಯಾರು ಬರಂಗಿಲ್ಲ. ನಾವು ನಮ್ಮ ಕೌನ್ಸಿಲರ್ ರಾತ್ರಿ 10 ಗಂಟೆ ಆದ್ರೂ ಬರ್ತಾರ. ಅವರು ಬಂದು ಹೇಳಿ ಮಾಡಿಕೊಟ್ಟಾರ. ಅವರು ಸುಮಾರು ಸರಿ ನಾನು ಫೋನ್ ಮಾಡಿ ನಮ್ಮ ಕೌನ್ಸಿಲರ್ ಜಬ್ಬಾರ್ ಅವ್ರಿಗೆ ಅವ್ರು ಬಂದು ಏನ್ ಮಾಡಿದಾರೆ ಅಂದ್ರೆ ಸಮಸ್ಯೆನ ಬಗೆಹರಿಸ ಟ್ರೈ ಮಾಡಿದಾರೆ. ಅವರು ಏನ್ ಮಾಡ್ತಾ ಇದಾರೆ, ನಾವ್ ಏನ್ ಮಾಡ್ಲಿ ಅಣ್ಣ, ಅವರು ಸ್ಪಂದನೆ ಮಾಡ್ತಲ್ಲ, ಅಲ್ಲಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಲ್ಲ. ಅದು ಜೆಟ್ ಕಿಂಗ್ ಮಷಿನ್ ಪ್ರಾಬ್ಲಮ್ ಆಗಿದೆ, ಗಾಡಿ ಪ್ರಾಬ್ಲಮ್ ಆಗಿದೆ, ಅದು ಪ್ರಾಬ್ಲಮ್ ಆಗಿದೆ. ಮೊನ್ನೆ ನಾನು ಕಂಪ್ಲೇಂಟ್ ಕೊಟ್ಟಿನಿ ಲಕ್ಷ್ಮೀ ಮೇಡಮ್ ಅವರಿಗೆ, ಅಲ್ಲಿ ಒಳಚರಂಡಿ ವಿಭಾಗದಾಗ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನ್ ಹೇಳಿದ್ರು, ಇಲ್ಲ ಅದು ಮಷಿನ್ ರಿಪೇರಿ ಇದೆ ಸರ್, ನಮ್ದು ಗಾಡಿ ರಿಪೇರಿ ಇದೆ ಅಂತ ಹೇಳಿದ್ರು. ಗಾಡಿ ರಿಪೇರಿ ಇದೆ ಅಂದ್ರು. ಆಮೇಲೆ ಕೇಳಿದ್ರೆ ಇಲ್ಲ, ಯಾರಿಗೆ ನಮ್ಗೆ ಹುಲ್ಗಪ್ಪ ಅವರು ಯಾರೋ ನಮ್ಮ UGD ಲೇಬರ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಹಂಗಾಗಿ ಅವ್ರಿಗೆ ಇದು ಪ್ರಾಬ್ಲಮ್ ಆಗಿದೆ ಅಂದ್ರು. ಅವ್ರು ಸರಿಯಾದ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ನಮ್ಗೆ. ಇದೇ ರೀತಿ ಆದ್ರೆ ಆಮೇಲೆ ಅಲ್ಲೆಲ್ಲ ಒಳಚರಂಡಿ ರೋಡಲ್ಲಿ ಗಟ್ರೆಲ್ಲ ತುಂಬಾ ಬ್ಲಾಕ್ ಆಗಿದೆ. ಆ ಗಟ್ರೆ ಒಂದು ಸೈಡ್ ಒಂದು ಬ್ಯಾರಿಕೇಡ್ ಇಲ್ಲ, ಏನಿಲ್ಲ. ಮೊನ್ನೆ ಮಹಬೂಬ್ ನಗರಲ್ಲಿ ಒಂದು ಮಗು ಹಳದಲ್ಲಿ ಬಿದ್ದು ಸತ್ತೋಗಿದೆ. ಅದೇ ತರ ಆದ್ರೆ ನಮ್ ಗಂಗಾವತಿ ನಮ್ಮ ಕಿಲ್ಲಾ ಏರಿಯಾದಲ್ಲಿ ಏನಾದ್ರು ಅನಾಹುತ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಿ. ಆಮೇಲೆ ಶಾಸಕರ ಮೊನ್ನೆ ಒಳಚರಂಡಿದು ಅನುದಾನ ಬಿಡುಗಡೆ ಮಾಡ್ಯಾರ. ಆದಷ್ಟು ಬೇಗ ವಾರ್ಡ್ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಪ್ರತಿಯೊಂದು ವಾರ್ಡ್ಗಳು ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ನಿಮ್ಮ ಸಮಸ್ತ ನಮ್ಮ ಈ ಕಿಲ್ಲಾ ಏರಿಯಾದ ಪರವಾಗಿ ಮತ್ತು ಆಮೇಲೆ ನಮ್ಮ ಎಲ್ಲ ಜನತೆಯ ಪರವಾಗಿ ನಾನು ನಿಮ್ಮ ಕನಸು ನ್ಯೂಸ್ನ ಮುಖಾಂತರ ಮತ್ತೆ ಪ್ರಜಾವಾಣಿ ನ್ಯೂಸ್ ಎಲ್ಲ ನ್ಯೂಸ್ ಚಾನೆಲ್ಗಳ ಮುಖಾಂತರ ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾನು ಎಲ್ಲರಿಗೆ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇದಕ್ಕೆ ಸ್ಪಂದನೆ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಗರಸಭೆಯಲ್ಲಿ ಎಲ್ಲರೂ ಹೋಗಿ ನಾವು ಮುತ್ತಿಗೆ ಹಾಕಿ ಸ್ಟ್ರೈಕ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರರು. ಧನ್ಯವಾದಗಳು. ಪೇಪರ್ ಇದು ನಾವು ಕೊಟ್ಟಿರೋ ಅರ್ಜಿ ಒಂದಲ್ಲ 10 ಸಲ ಕೊಟ್ಟಿದೀವಿ ಮುನ್ಸಿಪಾಲಿಟಿಗೆ. ಇದು ಒಂದು ಸಾರ್ವಜನಿಕರ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಅರ್ಜಿ. ಇದ್ರದ್ದು ಒಂದು ಕಾಪಿ ನಮ್ಮ ಹತ್ರ ಇದೆ, ಜೆರಾಕ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ವಲ್ಪ ತೋರಿಸ್ರಿ. ವಾರ್ಡಿಗೆ ಶಾಸಕರಿಂದ ಏನು ಆಮೇಲೆ ಶಾಸಕರ ಒಂದು ಅನುದಾನ ನಮ್ಮ 5ನೇ ವಾರ್ಡಿಗೆ ಬಂದಿಲ್ಲ. ದಯವಿಟ್ಟು ಅನುದಾನದಲ್ಲಿ ಮಾಡಿ ಅವು ಸ್ವಲ್ಪ ಗಟ್ರುಗಳು ಆಗಿಲ್ಲ. ಇನ್ನು ಸುಮಾರು ಇಲ್ಲಿ ಸೊಳ್ಳೆ ಕಿರಿಕಿರಿ, ಆಮೇಲೆ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಮುಂದೆ ಎಲೆಕ್ಷನ್ ಬಂದ್ರೆ ಅಷ್ಟೇ ಕೆಲಸ ಮಾಡೋದಲ್ಲ, ಆಮೇಲೆ ಪ್ರತಿ ಟೈಮ್ ಬಂದ್ ಅವಾಗೂ ನೋಡ್ತಿರ್ಬೇಕು, ಜನರ ಸಮಸ್ಯೆ ಏನಂತ ನೋಡ್ಬೇಕು. ಧನ್ಯವಾದಗಳು. ಕೌನ್ಸಿಲರ್ ಎಲ್ಲರಿಗೂ ಹೇಳಿ ಸರ್, ಹೇಳಿದ್ರು ಬಂದು ಇದು ಈ ತರ ಐತ್ರಿ ಹೇಳಿದ್ರು ಒಟ್ಟ ಕಿವಿಗೆ ಹಾಕಿ ನೋಡ್ರು. ತಮ್ಮ ಮನಿ ಮುಂದೆ ಈ ತರ ಇದ್ನಪ್ಪ ಅಂದ್ರೆ ವಾಸನೆ ಕೊಡ್ತಿದ್ರೆ ಅವರಿಗೆ ತಮ್ಗೆ ಗೊತ್ತಾಗ್ತಿತ್ತು. ಏನು ಗೊತ್ತಾಗಲ್ಲ ಅವ್ರಿಗೆ. ಏನಪ್ಪಾ ತಮ್ಮ ಮನಿ ಮುಂದೆ ಸ್ವಚ್ಛಾಗಿ ನೀಟಾಗಿ ಇಲ್ಲವರು AC ಮನೆಯಾಗ ಇರ್ತಾರ. ನಮ್ಮಂತರ ಬಡವ್ರ ಮಂದಿ ಹೆಂಗಿರ್ತೀವಿ ನಾವ್ ಇಲ್ಲಿ ದುಡ್ಕ ತಿನ್ನೋರು. ಬೆಳಗ್ಲಿಂದ ಇದ್ರೆ ಮಲೇರಿಯಾ ಡೆಂಗು ಏನನ್ನ ಬಂದಪ್ಪ ಅಂದ್ರೆ ಯಾರು ಅಣಗಾರ ಯಾರು ಇವ್ರೇನ್ ಬಂದು ತೋರಿಸ್ತಾರ? ಇವ್ರು ನಮ್ಮ ಮನೆಯಾಗ ಬೆಳಗ್ಗೆ ಎದ್ರೆ ಸಿಲಿಂಡರ್ಗಿಲ್ಲ. ನಮ್ಮ ಮನೆ ಬಹಳ ಟೈಟ್ ಆಗಿದೆ ಇಲ್ಲಿ. ಊಟ ಸಮ್ಮತಿಗೆ ಮನೆಗೆ ಹೋದ್ರೆ ಸಿಲಿಂಡರ್ ಲೈನಿಗೆ ನಿಂತು ಕ್ಯೂವಿಗೆ ನಿಂತೀವಿ ಅಲ್ಲಿ. ಆ ತರ ಬಹಳ ಪರಿಸ್ಥಿತಿ ಗಂಭೀರ ಆಗಿದ್ದಕ್ಕ ಈ ತಮ್ಮಲ್ಲಿ ಬಹಳ ಕನಕಲ್ಲಿಂದ ಕೇಳಿಕೊಡ್ತೀವಿ. ಬಂದು ಏನೈತೆ ಮೊದ್ಲ ಪರಿಹಾರ ಮಾಡಿಕೊಡ್ತಾರೆ ಸರಿ, ಇಲ್ಲಪ್ಪ ಅಂದ್ರೆ ಸೀದಾ ಮುನ್ಸಿಪಾಲಿಟಿಗೆ ಬಂದು ಮುತ್ತಿ ಹಾಕೋದು ಗ್ಯಾರಂಟಿ. ಎಲ್ಲರಿಗೂ ಬೇಕಾ ಬೇಡ ಸವಲತ್ತುಗಳು ಎಲ್ಲ ಬೇಕಂತ ಅವ್ರಿಗೆ. ನಮ್ಮಿಲ್ಲಿಂದ ಹೋಗಿ ಪಾರ್ಲಿಮೆಂಟಿಗೆ ಕುಂದಿರ್ತಾರ. ಅವ್ರಿಗೆ ನಮ್ ಸವಲತ್ತು ಯಾರು ಮಾಡ್ಕೊಡ್ತಾರೆ ಇಲ್ಲಿ? ಅವ್ರಿಗೆ ನಮ್ ಸವಲತ್ತು ಬೇಡ, ಬಡವ್ರು ಹೆಂಗಿರ್ಬೇಕು ನಾವು? ಏನ್ ಚುಕ್ಕಾಡಿ ಬೇಕಾ? ಏನ್ ಹುಡ್ರು ಸಣ್ಣ ಹುಡ್ರು ಅದ ಹೊರಗ್ ಬರಕ್ ಆಗೋ ನೋಡ್ರಿ. ಚುಕ್ಕಾಡಿ ನೋಡ್ರಿ ಸರ್ ಇಲ್ಲಿ ಹೆಂಗದವ. ಕೃಷ್ಣವ್ರ ಸರ್ ಅವ್ರೆ ದಯವಿಟ್ಟು ನಿಮ್ ಕೂಡ ಮನಿ ಮಾಡಿ ಕೇಳ್ತೀವಿ. ಇಲ್ಲಿ ನೋಡ್ರಿ ಇದು ಬಹಳ ಗಂಭೀರವಾಗಿದೆ. ಇಲ್ಲಪ್ಪ ಅಂದ್ರೆ ಬಂದು ಮುನ್ಸಿಪಾಲಿಟಿ ಬಂದು ಮುತ್ತಿ ಹಾಕೋದು ಗ್ಯಾರಂಟಿ. ಏನ್ರಿ ಅಲ್ಲೇ ಬಂದು ಉಗ್ರವಾದ ಹೋರಾಟ ಮಾಡ್ತೀವಿ ನೋಡ್ರಿ. ಬಹಳ ಎಚ್ಚರಿಕೆಯಿಂದ ಇವತ್ತೇನ್ ಬಂದು ನೀವು ಕ್ಲಿಯರ್ ಮಾಡ್ಕೊಡ್ರಿ ಬೇಸ್ ಚೆನ್ನಾಗಿ. ಇಲ್ಲಪ್ಪ ಅಂದ್ರೆ ನಾಳೆ ಬಂದು ಅದೇನಾಗ್ತೈತೆ ನಿಮ್ ಇಚ್ಛೆ, ಅದು ಎಷ್ಟಾದ ಕಳಕಳಿಂದ ಕೇಳ್ಕೊಡ್ತೀವಿ. ಬಂದು ನೀವೇನೈತೆ ಬಹಳ ಬಂದ್ ಮಾಡ್ಕೊಟ್ಟು ಬಿಡ್ರಿ, ಬಹಳ ನಿಮ್ ಪುಣ್ಯ ಬರ್ತೈತೆ. ಕಿಲ್ಲಾ ಏರಿಯಾ 5ನೇ ವಾರ್ಡ್ ಇದು ಸಂಬಂಧಪಟ್ಟಾದಾಗ ಜಬ್ಬಾರಿಗೆ ಬರ್ತೈತ್ರಿ. ಇದು ವಾರ್ಡ್ ಜಬ್ಬಾರಿಗೂ ಬಂದು ಹೇಳಿದ್ರು ಅವ್ರೇನಿಲ್ಲ, ಇಲ್ಲ ಅಲ್ಲಿ ಸ್ವಲ್ಪ ಹಬ್ಬ ಇದ್ದೀನಿ ಅದು ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ಕೊಳಕ್ ಕುಂತಾರ. ಕಮಿಷನರ್ ಇಲ್ಲ ಅದಿಲ್ಲ ಅಂತ ಹೇಳಿ ಹೇಳ್ಕೊಳಕ್ ಕುಂತಾರ. ಆದ್ರೂ ನಮ್ ಏನೈತಿ ಮೊದ್ಲು ಕೆಲಸ ಮಾಡಿಕೊಡ್ರಿ. ಅದು ಏನಿದ್ರು ಬಂದು ಇರ್ತಾರ, ಕೆಲಸ ಮಾಡೋರು ಇರ್ತಾರ, ಅವ್ರು ಕೂಡ ಬಂದು ನಿಂತು ಕೆಲಸ ಮಾಡಿಕೊಡ್ರಿ. ಅವ್ರಿಗೂ ಇದಾಗ್ತೈತಿ ಮುಂದ. ಏನ್ ಕಿವಿಗೆ ಹಾಕಿ ನೋಡ್ರಿ ಯಾರು
ಅದೇ ನೀರು ಲೆಟ್ರಿನ್ ನೀರು ಬಂದಾಗೈತೆ ಒಂದು ಲೆಟ್ರಿನ್ ಅದ್ರ ಸಲುವಾಗಿ ನೀರು ನಿಂತು ಬಿಟ್ಟಾವಲ್ಲಿ. ಈಗ ಅದಕ್ಕೆ ಏನು ಮಾಡಿದ್ರಿ, ಕಂಪ್ಲೇಂಟ್ ಕೊಟ್ಟಿರಾ? ಏನೋ ಅದೇನೋ ಗೊತ್ತಿಲ್ಲ, ಕಂಪ್ಲೇಂಟ್ ಕೊಟ್ಟಾರಂತ. ಸಮಸ್ಯೆ ಡ್ರೈನೇಜು ಫುಲ್ ಆಗಿದೆ, ಅದ್ರ ಕ್ಲೀನ್ ಮಾಡೋಕೆ ಕಂಪ್ಲೇಂಟ್ ಕೊಟ್ಟರು ಕೂಡ ಕೌನ್ಸಿಲರು ತಲೆಗೆ ಹಚ್ಚಲಾರ್ದು ಸುಮ್ಮನೆ ಮುನ್ಸಿಪಾಲ್ಟಿಗೆ ಅವರಿಲ್ಲ ಇವರಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸಹಿತ ಮಾಡ್ಕೊಂತ ಹೇಳಕತ್ತಾರೆ. ಇಲ್ಲಿ ಮನೆಯೆಲ್ಲ ವಾಸನೆ ಹಿಡ್ದೈತೆ ಅಂತ ಹೇಳಿದ್ರು ಸಹಿತ ಅವ್ರು ಕೇಳ್ತಾ ಇಲ್ಲ. ಅರೇ ಹೇಳ್ತಿ ಅಂತ ಹೇಳಿದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ಅವ್ರು ಕೌನ್ಸಿಲರ್ಗಳು. ಸರ್ ಕೌನ್ಸಿಲರ್ ಹೇಳ್ರಿ ಸರ್, ಇಲ್ಲಿ ಜನರಿಗೆ ತೊಂದರೆ ಆಗತ್ತೈತೆ ಅಂತಂದೇಳಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾವು ತಿಳಿಸಿದ್ದೀವಿ. ಅಧಿಕಾರಿಗಳು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಅವ್ರು ಯಾರು ಕೌನ್ಸಿಲರ್ಗಳು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಅದು ಇಲ್ಲಿವರೆಗೂ ಕ್ಲಿಯರ್ ಮಾಡೋಕೆ ರೆಡಿ ಇಲ್ಲ. ಈ ಥರ ಆಗಿ ಸುಮಾರು ಒಂದು ವಾರದ ಮೇಲೆ ಆಯಿತು. ಭಾಳ ದಿವಸ ಆಯಿತು, ಸುಮಾರು ಒಂದು 15 ದಿವಸನೇ ಇರ್ಬೋದು. ಜನಸಾಮಾನ್ಯರಿಗೆ ಓಡಾಡೋಕ್ಕೂ ತೊಂದರೆ ಆಗತೈತಿ. ಹುಡುಗರು, ಸಣ್ಣ ಹುಡುಗರು, ವಯಸ್ಸಾದವರು ಎಲ್ಲರಿಗೂ ಕೂಡ ಅಡ್ಡಾಡೋಕ್ಕಂತ ಕೂಡ ತೊಂದರೆ. ಸರ್, ರಾತ್ರಿ ಹೊತ್ತು ಕೂಡ ಭಾಳ ಕಷ್ಟ ಆಗುತ್ತೆ ಹೋಗೋರಿಗೆ. ಅವ್ರಿಗೆಲ್ಲ ತಿಳಿಸಿದ್ರು ಕೂಡ ಇನ್ನೂವರೆಗೂ ಈ ಕಡೆ ಬಂದು ಇದಕ್ಕೆ ಸರಿಯಾಗಿ ಕ್ರಮ ತೊಗೊತಾ ಇಲ್ಲ. ಅದು ಇನ್ನೂ ಕ್ರಮ ತೊಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ನಾವು. ಇದೇನಿದೆ ಸರ್, ಈ ಬ್ಲಾಕಲ್ಲಿ ಏನು ಈ ಥರ ಡ್ರೈನೇಜ್ ಓಪನ್ ಆಗಿ ನೀರು ಬರ್ತಾ ಇದೆಯಲ್ಲ, ಇದು 0 ಬ್ಲಾಕಿಂದ ಕೂಡ ನಾವು ಅಲ್ಲಿದ್ದ ಡ್ರೈನೇಜ್ ಕ್ಲೀನ್ ಮಾಡ್ಕೊಂತ ಬಂದರೆ ಮಾತ್ರ ಇದು ಕ್ಲೀನ್ ಆಗುತ್ತೆ. ಇಲ್ಲಿಂದ ನೀರು ಕ್ಲಿಯರಾಗಿ ಹೋಗ್ತವೆ. ಅಲ್ಲಿ ಜಾಮ್ ಆಗಿದ್ದಕ್ಕಿಂತ ಇಲ್ಲಿ ಜಾಮ್ ಆಗಿ ನೀರು ಹೊರಗೆ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ತಾಯಿದ್ರೆ ಇದು ನಮ್ಮ ಡ್ರೈನೇಜು ಕ್ಲಿಯರ್ ಆಗುತ್ತೆ, ಜನರು ಕೂಡ ತೊಂದರೆ ಆಗೋಲ್ಲ. ಕ್ಲಿಯರ್ ಮಾಡಿರಿ. ನಿಮ್ಮ ಹೆಸರು? ನಮ್ಮ ಹೆಸರು ಬೀರಪ್ಪ ಅಂತೇಳಿ. ಪೈಪ್ ಇದು ಪೈಪ್ ಹಾಕಿಲ್ಲ ನೀವು? ಕಲೆಕ್ಷನ್ ಕೊಟ್ಟಿಲ್ಲ, ಪೈಪ್ಗಳು ಹಾಕ್ಲಾರ್ದಂಗ ಕಟ್ಟಿ ಹೋಗಿದ್ದಾರೆ. ಇವ್ರು ಕಟ್ಟೋರು ಎಷ್ಟು ಬುದ್ಧಿವಂತರು. ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸರ್, ನಿವಾಸಿ ಇಲ್ಲಿ ನಾವು ಮೊದಲಿಂದ ಇಲ್ಲಿ ಸಮಸ್ಯೆ ನೋಡಿರೋದು ಏನಂದ್ರೆ, ನಮ್ದು ಟೋಟಲ್ 19 ಕ್ರಾಸ್ ಇದಾವ್ರಿ. 6ನೇ ವಾರ್ಡಲ್ಲಿ 19 ಕ್ರಾಸ್ ಇದಾವೆ. 19 ಕ್ರಾಸಲ್ಲಿ ಇದೇ ಸಮಸ್ಯೆ. ನಾನು ನಿಮಗೆ ತೋರಿಸಿರೋದು ಒಂದೇ ಲೈನಿಂದ. ಈಗ ಹೆಣ್ಮಕ್ಳೇ ನೀವು ತೋರಿಸಿದ್ರಲ್ಲಿ ನಿಮಗೆ ಒಂದು ಲೈನಲ್ಲಿ ಚೇಂಬರ್ ಬ್ಲಾಕ್ ಆಗಿ ನೀರು ಬರ್ತಾ ಇದೆ. ಉಳ್ಕಿದ 19 ಲೈನ್ ನಿಮಗೆ ತೋರಿಸಿದ್ನಂದ್ರೆ ನಾನು 19 ಲೈನ್ ಬ್ಲಾಕ್ ಇದಾವೆ. ಎದಕ್ಕೆ ಬ್ಲಾಕ್ ಇದಾವೆ ಅಂದ್ರೆ ಸರ್, ಇದು ನೋಡ್ರಿ, ಈ ಲೈನ್ ಏನಿದೆ ಅಲ್ಲ, ಇದು ಮೇನ್ ಚೇಂಬರ್. ಇದೇ ತರ ಇಲ್ಲಿ ಬರ್ರಿ ಸರ್, ಈ ಲೈನ್ ತಗೊಳ್ರಿ ನೀವು. ಈ ಲೈನ್ ಕಿಲ್ಲಾ ಏರಿಯಾಗೆ ಒಳಗಡೆ ಹೋಗೋ ಲೈನ್ ಇದೆ. ಕಿಲ್ಲಾ ಏರಿಯಾಗೆ ಒಳಗಡೆ ಹೋಗೋ ಲೈನ್. ಈ ಲೈನ್ ಅಲ್ಲಿ ಚೇಂಬರ್ ಇದಾವ್ರಿ, ಆಲ್ಮೋಸ್ಟ್ ಒಂದು 8 ಚೇಂಬರ್ ಇದಾವ್. ಇದು 8 ಚೇಂಬರ್ ಏನಾಗಿದೆ ಅಂದ್ರೆ ಅದ್ರ ಮೇಲೆ ರೋಡ್ ಹಾಕಿ ಬಂದ್ ಮಾಡ್ಬಿಟ್ಟಿದ್ದಾರೆ. ರೋಡ್ ಹಾಕಿ ಬಂದ್ ಮಾಡಿದ್ದಾರೆ. ನಮ್ದು 19 ಲೈನ್ ನೀರೇನ್ ಬರುತ್ತಲ್ಲ, ಅದು ಬಂದು ಇದಕ್ಕೆ ಟಚ್ ಆಗಿ ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ, ಮುಂದೆ ಸಪ್ಲೈ ಆಗ್ತಾ ಇಲ್ಲ. ಸೊ ಫಸ್ಟ್ ಇದು ಸಮಸ್ಯೆ ಬಗೆಹರ್ಬೇಕಂದ್ರೆ ಈ ಲೈನ್ ಏನಿದೆ ಅಲ್ಲ, ರೋಡ್ ತೆಗೆದ್ಬಿಟ್ಟು ಚೇಂಬರ್ ತೆಗೆದು ಈ ಲೈನ್ ಕ್ಲಿಯರ್ ಮಾಡಬೇಕು. ಈ ಲೈನ್ ಕ್ಲಿಯರ್ ಆಯ್ತಂದ್ರೆ ಆಟೋಮೆಟಿಕ್ 19 ಲೈನು ಕ್ಲಿಯರ್ ಆಗ್ತಾವ. ಈ ಲೈನ್ ಯಾವಾಗೂ ಕ್ಲಿಯರ್ ಮಾಡಲ್ಲ, ಆ ಸಮಸ್ಯೆ ಬಗೆಹರಲ್ಲ. ಅಂದ್ರೆ ಇದು ಕ್ರಾಸ್ ಕಟಿಂಗ್ ಆಗಿ ಹಾಕಿದ್ರೆ ಒಂದೇ ಚೇಂಬರ್ ಸರ್. ಇದು ಮೊನ್ನೆ ರೀಸೆಂಟ್ ಆಗಿ ಹೊಸದು ಕಟ್ಟಿದ್ದಾರೆ. ಇದು ಎದಕ್ಕಾದ್ರೆ ರೋಡ್ ತೋಡುವಾಗ ಹೊಡೆದೈತೆ ಅಂತೇಳಿ ಇದನ್ನ ಕ್ರಾಸ್ ಕಟ್ಟಿದಾರಂತೆ. ಸೊ ಹಂಗಾಗಿ ಈ ಸಮಸ್ಯೆ ಕ್ಲಿಯರ್ ಆಗೋದು. 19 ಲೈನ್ ಅಲ್ಲಿನೂ ಸೇಮ್ ಸಮಸ್ಯೆ ಇದೆ. ನಾವು ಈ ಸಮಸ್ಯೆ ಒಂದೂವರೆ ವರ್ಷದಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನನ್ನ ಎಲ್ಲ ಕಂಪ್ಲೇಂಟ್ ಕಾಪಿ ಇದಾವ. ಗೌಸ್ಬೆ ಎಲ್ಲ ಕಂಪ್ಲೇಂಟ್ ಕಾಪಿ, ಒಂದು ಅಲ್ಲ 20 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕಂಪ್ಲೇಂಟ್ ಯಾವಾಗ ಕೊಡ್ತೀನಲ್ಲ, ಒಂದು 2-3 ದಿವಸದಲ್ಲಿ ಜೆಟ್ಟಿಂಗ್ ಮಷಿನ್ ಗಾಡಿ ಕಳಿಸ್ತಾರೆ. ಅವ್ರು ಬಂದು ನಮ್ಮ ಮನೆ ಮುಂದೆ ಎಲ್ಲಿ ಬ್ಲಾಕ್ ಆಗಿರ್ತಲ್ಲ ಅಲ್ಲಿ ಅಷ್ಟೇ ಸಕ್ಕಿಂಗ್ ಮಾಡಿ ಹೋಗ್ತಾರೆ. ಈ ಸಮಸ್ಯೆ ಬಗೆಹರಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಜೆಟ್ಟಿಂಗ್ ಮಾಡಕ್ ಆಗಲ್ಲ, ಪ್ರಾಬ್ಲಮ್ ಇದೆ. ಈಗ ಗಾಡಿ ಬಂದಿದೆ, ಗಾಡಿ ಇಲ್ಲೇ ಇದೆ. ಅವ್ರು ಏನಂತಾರೆ, ಇಲ್ರಿ ಏನೋ ಆಯಿಲ್ ಲೀಕ್ ಆಗ್ತಾ ಇದೆ, ಜೆಟ್ಟಿಂಗ್ ಮಾಡಕ್ ಆಗಲ್ಲ, ಬರೀ ಸಕ್ಕಿಂಗ್ ಮಾಡಿ ಹೋಗ್ತೀನಿ ಅಂತಾರೆ. ಸಕ್ಕಿಂಗ್ ಮಾಡಿದ್ರೆ ಈ ಸಮಸ್ಯೆ ಬಗೆಹರೋದಲ್ಲ. ಮೇನ್ ರೋಡ್ ಕ್ಲಿಯರ್ ಆಗ್ಬೇಕು ಆದಷ್ಟು ಜಲ್ದಿ. ನಾನು ಇದೇ ತರ ನಮ್ಮ ಅಸ್ಮಾ ಮೇಡಮಿಗೂ ಫೋನ್ ಮಾಡಿದ್ದೀನಿ, ಇನ್ನೊಂದು ಇಬ್ರಾಹಿಂ ಸರಿಗೂ ಫೋನ್ ಮಾಡಿದ್ದೀನಿ. ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಕೊಡಲ್ಲ. ಅವರು ಇಲ್ಲಿ ಈ ಏರಿಯಾದ ಇನ್ಚಾರ್ಜ್? ಹೌದೌದು, ಈ ಏರಿಯಾದ ರೆಸ್ಪಾನ್ಸೇ. ಈಗ ಜಸ್ಟ್ ನಾನು ಕಮಿಷನರ್ ಸರ್ ಜೊತೆಗೂ ಮಾತಾಡಿದ್ದೀನಿ. ಕಮಿಷನರ್ ಅವರಿಗೂ ಫೋನ್ ಮಾಡಿದೆ. ಅವರು 4-5 ಸಲ ಫೋನ್ ಮಾಡಿದರೆ ಎತ್ತಿಲ್ಲ. 5ನೇ ಸರಿಗೆ ಫೋನ್ ಎತ್ತಿದ್ರು, ಇಲ್ಲರಿ ಮೀಟಿಂಗಲ್ಲಿ ಇದ್ದೀನಿ ಅಂದರು. ಹಿಂಗಿದೆ ಸರ್ ಸಮಸ್ಯೆ, ಭಾಳ ದಿವಸ ಏನಿದೆ, 1-1.5 ವರ್ಷದ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಪ್ಪ ಬಜೆಟ್ ಬಂದಿದೆ, ಈಗ ಆಗುತ್ತೆ, ಕೆಲಸ ಮಾಡಿಸ್ಕೊಡ್ತೀನಿ. ಇಲ್ಲ ಸರ್, ನೀವು ಅಲ್ಲಿಂದಾನೇ ಹೇಳ್ತೀರಿ, ಮತ್ತೆ ಇಲ್ಲಿ ಯಾರೂ ಬರೋಂಗಿಲ್ಲ. ಹಂಗಾಗಿ ಇಲ್ಲಿಗೆ ಬರ್ರಿ, ಬಂದುಬಿಟ್ಟು ಸ್ಟೇಟ್ಮೆಂಟ್ ಕೊಡ್ರಿ ಅಂತೇಳಿ ಇಬ್ರಾಹಿಂ ಸರಿಗೂ ಫೋನ್ ಮಾಡಿದ್ದೀನಿ, ಅಸ್ಮಾ ಮೇಡಮಿಗೆ ಫೋನ್ ಮಾಡಿದ್ದೀನಿ. ಅವರಂತೂ ಬಂದಿಲ್ಲ, ಅವ್ರ ಗಾಡಿ ಒಂದೇ ಬಂದಿದೆ. ಆ ಗಾಡಿಯಿಂದ ಕೆಲಸ ಆಗಲ್ಲ. ಈ ರೋಡು ಟೋಟಲಿ ತೋಡ್ಬಿಟ್ಟು ಇದನ್ನು ಕ್ಲಿಯರ್ ಮಾಡಿ ಕೊಡಿ ಫಸ್ಟ್ ಆಫ್ ಆಲ್ ನಮಗೆ. ಆಮೇಲೆ 19 ಲೈನ್ ಆಟೋಮೆಟಿಕ್ ಕ್ಲಿಯರ್ ಆಗ್ತವೆ. ಇದು ಕ್ಲಿಯರ್ ಆದರೆ 19 ಲೈನ್ ಕ್ಲಿಯರ್ ಆಗ್ತವೆ. ರಾತ್ರಿ ಇಲ್ಲಿ ಕರೆಂಟ್ ನೋಡಿ ಏನಿರಲ್ಲ. ಇಲ್ಲಿ ನೋಡ್ರಿ, ಮೊನ್ನೆ ಮೈನಗರಾಗ ಇದು ಒಂದು ಸಣ್ಣ ಮಗು 4 ವರ್ಷದ ಅಲ್ಪಿತ್ತು, ನೀರಾಗ ಸತ್ತೋಗೈತಿ. ಇಲ್ಲಿ ನೋಡಿ ಕಟ್ರೆ ಹೆಂಗೈತಿ. ಇಲ್ಲಿ ಏನಾರ ಆದ್ರೆ ಯಾರಿಗೂ ಸತ್ರಿ ಏನು ಜವಾಬ್ದಾರಿ? ಒಂದು ಬ್ಯಾರಿಕೇಡ್ ಇಲ್ಲ, ಏನಿಲ್ಲ, ಗಲೀಜು, ಇಷ್ಟು ಗಲೀಜು.
ಬರ್ತಾರ 2 ದಿನ ಆದ್ಮೇಲೆ ಕಸ ತಕ್ಕಂತಾರ ಹೋಗ್ಬಿಡ್ತಾರ, ಹಿಂಗೆಲ್ಲ ಓಪನ್ ಮಾಡಿಟ್ಟು ಹೋಗ್ಬಿಡ್ತಾರ. ಅದಕ್ಕೆ ಇದರಿಂದ ಏನಾಯ್ತು? ಸುಡುಗಾಡಿ ಸರ್, ರುದ್ರಭೂಮಿ ಐತಿ. ರುದ್ರಭೂಮಿ ಐತಿ. ಈ ನೀರು ಸರಬರಾಜು ಯಾಕಡೆಯಿಂದ ಯಾಕಡೆ ಹೋಗುತ್ತೆ? ಆ ಕಡೆ ಹೋಗುತ್ತಾ ಈ ಕಡೆ ಬರುತ್ತೆ? ಇಲ್ಲ ಸುಡುಗಾಡಿಯಿಂದ ಒಂದು ಅಲ್ಲಿ ಒಳಗಡೆ ಒಂದು ಚರಂಡಿ ಐತಿ, ಅಲ್ಲಿ ಹೋಗುತ್ತೆ. ನೋಡ್ರಿ ಇಷ್ಟೆಲ್ಲ ಗಲೀಜೈತಿ. ಇದೆಲ್ಲ ಏನ್ ಮಾಡ್ಬೇಕು? ಇದು ಈ ನಗರಸಭೆ ಬಂದು ಹಾಕೊಂಡು ಹಾಕೊಂಡ್ ಹೋಗ್ತಾರಲ್ಲ, ಮತ್ತೆ ಅಲ್ಲ ಬಿತ್ತು ಸತ್ರಿ ಏನ್ ಮಾಡ್ಬೇಕ್ರಿ ಇದ್ರಾಗ? ನೀರಾಗ ಅಲ್ಲ ಸಣ್ಣ ಮಕ್ಳು ಬಿತ್ತು ಸತ್ರಿ ಏನ್ ಮಾಡ್ಬೇಕು? ರಾತ್ರಿ ಗಾಡಿ ಬಿದ್ದೈತ್ರಿ. ಅಲ್ಲ ಗಾಡಿ ಬಿದ್ದು ಮುಂಜಾನೆ ಸತ್ರಿ ಏನ್ ಮಾಡಿ, ಸಣ್ಣ ಮಕ್ಳು ಬಿತ್ತು ಸತ್ರಿ ಏನ್ ಮಾಡಿ ರಾತ್ರಿ ಕತ್ತದ ಕಾಣಂಗಿಲ್ಲ. ಮಕ್ಕಳು ಬಿತ್ತು ಸತ್ರೆ ಮಹಬೂಬ್ನಗರ ಹಿಂಗೆ ಆಗಿ 4 ವರ್ಷದ ಹುಡುಗ ಹೋತು. ಅದಕ್ಕೆ ಯಾರು ಜವಾಬ್ದಾರಿ? ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಏನ್ ಮಾಡ್ಬೇಕು? ಜವಾಬ್ದಾರಿ ತಗೊಂಡ್ ಮಾಡ್ಬೇಕು. ಅವರು ಪ್ರತಿಯೊಂದಕ್ಕೂ ನಾವು ಮುನ್ಸಿಪಾಲಿಟಿ ಕಂಪ್ಲೇಂಟ್ ಕೊಡ್ತೀವಿ. ಕೊಟ್ಟಿದ್ಮೇಲೆ ಅವ್ರು ಏನ್ ಮಾಡ್ತಾರ? ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಏನಾರ ಅನಾಹುತ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ಅದಕ್ಕೆ. ರೋಡ್ ಮಾಡೋ ಟೈಮಿಗೆ ಟಿ ಭಾಷೆ ಕಡೆಯಲ್ಲಿದ್ದ ಹೊಡೆದೋಯ್ತು. ಈಗ ಮೊನ್ನೆ ಒಂದು ಹೊಸ ಚೇಂಬರ್ ಕಟ್ಟ್ಯಾರ. ಕಟ್ಟಿದ್ಮೇಲೆ ಅದು ಏನಾಗೈತಿ, ಇದು ಕ್ರಾಸ್ ಹೋಗೈತೆ ಅಂತ ಲೈನ್. ಇದು ಲೈನ್ ಕ್ರಾಸ್ ಹೋಗೈತಿ. ಅದು ನೀರಿನ ಪೈಪ್ ಮೇಲೆ ಕಟ್ಟಿಲ್ಲ ಈ ಚೇಂಬರ್. ಅದು ಸೈಡ್ ಕಟ್ಟ್ಯಾರಲ್ಲ, ಇದು ನೀರು ಈ ಕಡೆ ಏರಿಯಾದ ಈ ಭಾಗದ ಏರಿಯಾದ ನೀರು ಅಲ್ಲಿ ಚೇಂಬರ್ ಪಾಸ್ ಆಗೋಲ್ಲ. ಹಂಗಾಗಿ ಇಲ್ಲಿ ತುಂಬಾ ಗದೈತಿ. ಅಲ್ಲಿದ್ದ ಈಗ ಎಲ್ಲಿ ಚೇಂಬರ್ ಐತಿ ಅಲ್ಲಿವರೆಗೆ ತೋಡ್ಬೇಕಿದು ಲೈನ್. ತೋಡಿ ಸ್ಟ್ರೇಟ್ ಮಾಡ್ಕೊಂಡು ಲೈನ್ ಕಲೆಕ್ಷನ್ ಕೊಟ್ರೆ ಪಾಸ್ ಆಗುತ್ತೆ ನೀರು. ಅಲ್ಲಿ ಒಂದು ವಿಡಿಯೋ ಮಾಡ್ಬಿಡೋಣ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.